ಜಿಲ್ಲೆಯ ರೈತ ಬಾಂಧವರಲ್ಲಿ ವಿನಂತಿ. ಏನು ಈಗ ಚನ್ನಪಟ್ಟಣದಲ್ಲಿ ಈ ಹಿಂದೆ ಆಪ್ಕಾಮ್ಸಿಂದ TAPCMS ಹತ್ರ ಸುಮಾರು 20-30 ಟನ್ವರೆಗೂ ಖರೀದಿಯನ್ನು ಮಾಡ್ತಾಯಿದ್ದಂಥ ಕಾಲ ಇತ್ತು. ಅವತ್ತು ನಮಗೆ ಮಳಿಗೆಗಳಲ್ಲಿ ಬಾಳೆಕಾಯಿ ಯಥೇಚ್ಛವಾಗಿ ಓಡ್ತಾಯಿತ್ತು. ಸುಮಾರು 250ಕ್ಕಿಂತ ಹೆಚ್ಚಿಗೆ ಬೆಂಗಳೂರಿನಲ್ಲಿ ಮಳಿಗೆ ಇದ್ದವು. ಇವತ್ತು ಮೆಟ್ರೋ ಮತ್ತು ರೋಡ್ ಅಗಲೀಕರಣ ಆಗಿ 100ಕ್ಕೂ ಹೆಚ್ಚು ಅಂಗಡಿಗಳನ್ನು ನಾವು ರೋಡ್ ಕೊಟ್ಟೋಗಿದ್ದೇವೆ. ವ್ಯಾಪಾರ ಈಗ TAPCMS, APMC ಇವೆಲ್ಲ ಬಾಳೆಕಾಯಿ ವ್ಯಾಪಾರ ಶುರು ಮಾಡಿದ್ರೆ ಕಮಿಷನ್ ಬೇಸಿಸ್ ಮೇಲೆ ಮಾಡ್ತಾವ್ರೆ. ನಮ್ಮಲ್ಲಿ ಯಾವುದೇ ಕಮಿಷನ್ ಇಲ್ಲ. ಚನ್ನಪಟ್ಟಣ TAPCMSಲ್ಲಿ 6% ಕಮಿಷನ್ ತೊಗೊಂಡವ್ರೆ. ನಮ್ಮ ನೌಕರಲ್ಲಿ ಹೋಗಿದ್ರು ತೊಗೋತಾರೆ, ರೈತರು ಕೊಡ್ತಾವ್ರೆ. ಬೆಂಗಳೂರು APMC ಎರಡಲ್ಲಿ 8% ಕಮಿಷನ್ ಕೊಟ್ಟು ರೈತರು ಆಗ್ತಾವ್ರೆ. ಇದೆಲ್ಲ ತಪ್ಪಿಸ್ಬೇಕು, ನಮ್ಮ ರೈತರಿಗೆ ನೇರವಾಗಿ ದುಡ್ಡು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮಗೆ ಒಂದು 2.5-3 ಟನ್ 4 ಟನ್ ಒಳಗೆ ನಮಗೆ ರಿಕ್ವೈರ್ಮೆಂಟ್ ಇರೋದು ಆಪ್ಕಾಮ್ಸ್ಗೆ. ನಮ್ಮಲ್ಲಿ ಬೈಯರ್ಗಳು ನಿಮ್ಮ ಸ್ಥಳೀಯ ಜಿಲ್ಲೆ ಕಾಯಿ ಚೆನ್ನಾಗಿದೆ ನಮಗೆ ಕೊಡಿ ಅಂತ ಒಂದು 2-3 ಫ್ರೂಟ್ಸು ಬೈಯರ್ಸ್ಗಳು ಬಂದವ್ರೆ. ಹಂಗಾಗಿ ನಾವು ಅವ್ರಿಗೆ ರೈತರಿಂದ ನೇರವಾಗಿ ಖರೀದಿ ಮಾಡಿ ಸ್ಥಳದಲ್ಲೇ ದುಡ್ಡು ಬೇಕಂದ್ರಿಗೆ ಹಣಕಾಸು ವ್ಯವಸ್ಥೆ ಸ್ಥಳದಲ್ಲೇ ಮಾಡ್ತೀವಿ. ಇಲ್ಲ ನಮ್ಮ ಅಕೌಂಟ್ ಬೇಕು ಅಂದರೆ ಒಂದು ವಾರದೊಳಗೆ RTGS ಮಾಡೋಕ್ಕೆ ಕ್ರಮ ವಹಿಸಲು ಎಲ್ಲ ನಮ್ಮ ಅಧಿಕಾರಿಗಳು ನಾವೆಲ್ಲ ಸಿದ್ಧರಾಗಿದ್ದೀವಿ. ಕೆಂಗಲ್ ಹತ್ರ ನಮ್ಮದು ಸ್ವಂತ ಜಾಗ 1 ಎಕರೆ ಇದೆ. ಪ್ರೊಕ್ಯೂರ್ಮೆಂಟ್ ಸೆಂಟ್ರು ಕೂಡ ಇದೆ. ಒಂದು ಒಳ್ಳೆ ಬಿಲ್ಡಿಂಗು ಇದೆ. ಅಲ್ಲಿ ರೈತರು ಇಂಡೆಂಟ್ ತೊಗೊಂಡು ಮತ್ತು ಶಿವರಾಜು ಮತ್ತು ರವಿ ಅಂತ ಇಬ್ಬರು ಹುಡುಗರನ್ನ ಹಾಕ್ಕೊಂಡಿದ್ದೀವಿ ನಾವು, ಸೀನಿಯರ್ಸ್ ಅವರು ಫೋನ್ಗಳನ್ನು ಎಲ್ಲ ಪೇಪರ್ಗಳು ಕೊಟ್ಟಿದ್ದೀವಿ. ರೈತರುಗಳು ಇಂಡೆಂಟ್ ತೊಗೊಂಡು ಇಲ್ಲ ನನಗೆ 100 ಗೊನೆಯಿಂದ ಮೇಲುಗಡೆ ಇದೆ ಅಂತಂದರೆ ನಮ್ಮ ಹುಡುಗರು ಸ್ಥಳಕ್ಕೆ ಬಂದು ಚೆಕ್ ಮಾಡಿ ಮಾರನೆಗೆ ಅಥವಾ 2 ದಿನ ಬಿಟ್ಟು ಗಾಡಿ ಕಳಿಸಿ ಅಲ್ಲೇ ಕಡದೆ ಅಲ್ಲೇ ತೂಕ ಮಾಡೋ ವ್ಯವಸ್ಥೆನೂ ಕೂಡ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಸ್ಥಳದಲ್ಲೇ ದುಡ್ಡು ಬೇಕು ಅಂದರೂ ಕೂಡ ಅಲ್ಲೇ ಕೊಡೋಕ್ಕೂ ರೆಡಿ ಮಾಡಿದ್ದೀವಿ. ಇಲ್ಲ ನಮಗೆ RTGS ಮುಖಾಂತರನೇ ಬರಲಿ, ನಮ್ಮ ಅಕೌಂಟ್ಗೆ ಬರಲಿ ಅನ್ನೋರು ಕೂಡ ಅಕೌಂಟ್ಗೆ ಕೊಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ಮತ್ತು ಆ ಜಾಗದಲ್ಲಿ ನಾವು ಒಂದು ಜ್ಯೂಸ್ ಫ್ಯಾಕ್ಟ್ರಿಯನ್ನು ಕೂಡ, ಬೆಂಗಳೂರಲ್ಲಿರೋ ಜ್ಯೂಸ್ ಫ್ಯಾಕ್ಟ್ರಿನ ಏನು ನಾವು ಡ್ರೈ ಐಟಮ್ ಹಾಕಿದ ತಕ್ಷಣ ಫ್ರೂಟ್ಸ್ ಐಟಮ್ ಹಾಕಿದ್ರೆ ಬಾಟಲಾಗಿ ಹೊರಗಡೆ ಬರಬೇಕು, ಅದು 6 ತಿಂಗಳು ಅಂತ ಅದು ಯಾವುದೇ ಕೆಡ್ದಂಗೆ ಇರಬೇಕು ಅಂದ್ಬಿಟ್ಟು ಒಂದು ಹೊಸದೊಂದು ಫ್ಯಾಕ್ಟ್ರಿನ ಮಾಡಿ ರೈತರದ ಹಣ್ಣುಗಳನ್ನು ಉಪಯೋಗಿಸ್ಕೋಬೇಕು, ದ್ರಾಕ್ಷಿ ಮತ್ತು ಮ್ಯಾಂಗೋನ ಅಂತ ಅದೊಂದು ಚಿಂತನೆ ಇದೆ. ಸದ್ಯದಲ್ಲಿ ಇನ್ನೊಂದು 15 ದಿನದೊಳಗೆ ಅದಕ್ಕೆ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಮತ್ತು ನಮ್ಮ ಹತ್ರ ಹಣಕಾಸು ತೊಂದರೆ ಯಾವುದೂ ಇಲ್ಲ, ಹಣಕಾಸು ಕೂಡ ಇದೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ರಾಮಲಿಂಗಾರೆಡ್ಡಿ ಅವರೆಲ್ಲ ಸೇರಿ ನಮ್ಗೆ 15 ಕೋಟಿ ರೂಪಾಯಿ ಸಹಾಯಧನವನ್ನು ಕೂಡ ರೈತರಿಗೆ ಸಂಸ್ಥೆಯಿಂದ ಬಿಟ್ಟು ಕೊಟ್ಟಿದ್ದಾರೆ. ಅದು ಹಂತವಾಗಿ ವಾಪಸ್ ಕಟ್ತಾ ಇದ್ದೀವಿ. ಆದ್ದರಿಂದ ನಮಗೆ ಎಲ್ಲ ರೀತಿಯಲ್ಲೂ ರೈತರಿಗೆ ಅನುಕೂಲ ಮಾಡೋಕ್ಕೆ ಅವಕಾಶ ಆಗಿದೆ. ಹಾಗಾಗಿ ಈ ಸಂಸ್ಥೆಯನ್ನು ಉಪಯೋಗಿಸ್ಕೊಳ್ಬೇಕು ಅಂತ ರೈತ ಬಾಂಧವರಲ್ಲಿ ನಾನು ಮನವಿ. ಇದು ಜಿಲ್ಲಾ ಮಟ್ಟದ ರೈತರು ಕೂಡ ಅಲ್ಲಿ ಬಾಳೆಕಾಯಿ ತರ್ಬೋದಾ, ಇಲ್ಲ ಯಾವ್ದಾದ್ರು ಒಂದು ತಾಲೂಕು ಸೀಮಿತನ? ಇಡೀ ರಾಜ್ಯದಲ್ಲಿ ಯಾವುದೇ ರೈತರು ಬೆಳೆದಿದ್ರು ಕೂಡ ತರ್ಬೋದು. ಯಾಕೆಂದರೆ ಎಲ್ಲ ರೈತರೇ, ನಮ್ಮ ಜಿಲ್ಲೆಯವರೇ ಅಂತಂದರೆ ಅಕ್ಕಪಕ್ಕದಲ್ಲಿ ಜಾಸ್ತಿ ಇದೆ, ಮಳವಳ್ಳಿ ಜಾಸ್ತಿ ಬೆಳೆದವ್ರೆ. ನಮ್ಮ ಮಂಡ್ಯ ಮತ್ತು ಈ ಭಾಗದ ಬಾಳೆಗೆ ಸ್ವಲ್ಪ ಬೆಲೆ ಇದೆ. ನಂಜನಗೂಡು ಬಾಳೆ ಇವಕ್ಕೆಲ್ಲ ಬೆಲೆ ಇದೆ. ಅವೆಲ್ಲ ನಾವು ಉಪಯೋಗಿಸ್ಕೋಬೇಕಾಗ್ತದೆ. ಆಂಧ್ರ, ತಮಿಳ್ನಾಡು, ಇವತ್ತು ಆಂಧ್ರದಲ್ಲಿ 10 ರೂಪಾಯಿ, ನಮ್ಮಲ್ಲಿ 16 ರೂಪಾಯಿ ಕೊಡ್ತಾಯಿದ್ದೀವಿ. ಪಚ್ಚಬಾಳೆಗೆ 16-17 ರೂಪಾಯಿ ಕೊಡ್ತಾಯಿದ್ದೀವಿ. ಆಂಧ್ರದಲ್ಲಿ 10 ರೂಪಾಯಿ ಸಿಗ್ತದೆ. ಅವರು ಸ್ಥಳಕ್ಕೆ 10 ರೂಪಾಯಿಗೆ ತಂದು ಹಾಕ್ತವ್ರೆ ಪಚ್ಚಬಾಳೆನ. ಆದರೆ ನಮ್ಮ ಬಾಳೆ ಅಷ್ಟು ಟೇಸ್ಟ್ ಅದಿಲ್ಲ. ಹಾಗಾಗಿ ನಮ್ಮ ಬಾಳೆಗೆ ಬೇಡಿಕೆ ಇದೆ, ನಮ್ಮ ಕರ್ನಾಟಕ ಬಾಳೆಗೆ ಬೇಡಿಕೆ ಇದೆ. ಅಕ್ಕಪಕ್ಕ ರಾಜ್ಯದ ಅವರು ನಮಗೆ ಫೈಟ್ ಕೊಡ್ತಾರೆ. ಈಗ APMC ಎರಡಲ್ಲಿ ಮಾಡ್ತಾರೆ, ಇಲ್ಲಿ ಬೆಂಗಳೂರಲ್ಲಿ. ನಮ್ಮ ಕರ್ನಾಟಕದವ್ರು ಯಾರೂ ಇಲ್ಲ, ಒಬ್ಬ ಮಾತ್ರ ಸಾಯಿ ಫ್ರೂಟ್ಸ್ ಒಬ್ಬ ಇರ್ಬೋದು. ಅದು ಬಿಟ್ಟರೆ ಎಲ್ಲ ತಮಿಳಿಯನ್ಸಿ ಅಲ್ಲಿ ಏಜೆನ್ಸಿ ಇರೋದು. ಹಂಗಾಗಿ ಅವ್ರು ಅವ್ರು ಏನು ಬರೀತಾರೆ ಅದೇ ರೇಟು, ಎಲ್ಲ ಆಪ್ಕಾಮ್ಸ್ ರೇಟ್ ಮೇಲೆ ನಿಂತವ್ರೆ. ನಾವೇನು ರೇಟ್ ಫಿಕ್ಸ್ ಮಾಡ್ತೀವಿ ಅದ್ರ ಮೇಲೆ 5 ರೂಪಾಯಿ ಕಮ್ಮಿ ಮಾಡ್ಕೊಂಡು ತಗೊಬಿಡ್ತಾರೆ ರೈತರ ಹತ್ರ. ಅಲ್ಲಿ 5 ರೂಪಾಯಿ ಕಮ್ಮಿ ಕೊಡೋದು ಪ್ಲಸ್ 8% ಕಮಿಷನು ಎರಡೂ ಹೋಯ್ತದೆ ಅವ್ರಿಗೆ. ಅದನ್ನು ನೋಡ್ತಾ ಇಲ್ಲ ಜನ. ಆನ್ ಸ್ಪಾಟ್ ಕ್ಯಾಶ್ ಬೇಕು ಇವತ್ತೆಲ್ಲ, ಅಲ್ಲೇ ಬಹುಮಾನವಂಗೆ. ಅದಕ್ಕೆ ಸಕ್ತರಾಗಿದ್ದೀವಿ. ಈಗ ನಾವು ಹಣವನ್ನು ಕೊಟ್ಟು ಪರ್ಚೇಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮಾಡಬೇಕು ಅಂತ ಮುಂದಿನ ದಿನದಲ್ಲಿ ಹೆಚ್ಚಿನ ಸೋಮವಾರದ ಮೇಲೆ ಇಲ್ಲಿಂದ ಸಾಯಿ ಫ್ರೂಟ್ಸ್ ಅವ್ರಿಗೂ ನಮ್ಗೆ ಒಪ್ಪಂದ ಆಗಿದೆ. ನಾವು ಸೋಮವಾರದಿಂದ ಕಾರ್ಯಪ್ರವೃತ್ತರಾಗ್ತೀವಿ. ನಾವು ತೋಟಕ್ಕೆ ಕಳಿಸ್ತೀವಿ. ಸರ್ ಇದೊಂದು ಇದೆ, ತಿಪ್ಸಂದ್ರದಲ್ಲಿ ನಮ್ಗೊಂದು ಸರ್ಕಾರ 1 ಎಕರೆ ಕೊಟ್ಟಿದೆ. ಅಲ್ಲಿ ತರಕಾರಿ ಜಾಸ್ತಿ ಬರುತ್ತೆ, ಅಲ್ಲೂ ಮಾಡ್ತಾಯಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ರೊಕ್ಯೂರ್ಮೆಂಟ್ ಸೆಂಟ್ರನ್ನ 25 ಓಪನ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ.
ಮತ್ತು ಇನ್ನೊಂದು ಕೋಲಾರದಲ್ಲಿ ಒಂದು ಮಾಡ್ತಾಯಿದ್ದೀವಿ. 4 ಕಡೆಯಿಂದ ಮಾಡಿದ್ರೆ ನಾವು ನೇರ ರೈತರಿಗೆ ಖರೀದಿ ಮಾಡಿದಾಗ ನಮಗೆ ರೇಟು ಕಮ್ಮಿ ಬೀಳ್ತದೆ. ಈಗ ಅವರು ಟೆಂಪೋ ಮಾಡ್ಕೊಬಂದು ನಮ್ಮ ಹತ್ರ ತಂದು ಹಾಕಿದಾಗ ನಮ್ಮ ಹತ್ರ ಒಂದು 35-40 ಗಾಡಿಗಳು ಇವೆ. ನಮಗೆ ಇಲ್ಲಿಂದನೇ ನಾವು ಎಲ್ಲ ಕಡೆ ಎಲ್ಲೆಲ್ಲಿ ಸಿಗ್ತದೆ ಅವೈಲೇಬಲ್ ತರಕಾರಿಗಳು ಅದನ್ನು ನೇರವಾಗಿ ಹಾಸ್ಟೆಲ್ಗಳು ಮತ್ತು ಹಾಸ್ಪಿಟ್ಲ್ಗಳು ಶಾಲಾ ಕಾಲೇಜುಗಳಿಗೆ ಕಳಿಸ್ತಾಯಿದ್ದೀವಿ. ಅವರು ನೇರವಾಗಿ ಕಳಿಸ್ತೀವಿ, ಫ್ಯಾಕ್ಟ್ರಿಗಳಿಗೆ ಕಳಿಸ್ತಾಯಿದ್ದೀವಿ. ಅವ್ರು ನೇರವಾಗಿ ಕಳಿಸಿದಾಗ ನಮಗೆ ಏನು ಮೆಟ್ರೋದವರು ಮತ್ತು ಬೇರೆ ಬೇರೆ ಅಂಗಸಂಸ್ಥೆಗಳಿಗೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಸಂಸ್ಥೆಗಳು, ಅವ್ರಿಗೆಲ್ಲ ನಾವೊಂದು ಫೈಟ್ ಕೊಡಬೇಕು ಅಂದಾಗ ನಾವು ನೇರವಾಗಿ ರೈತರ ಹತ್ರ ಖರೀದಿ ಮಾಡಿದಾಗ ಮಾತ್ರ ನಾವು ಫೈಟ್ ಕೊಡ್ಬೋದು, ಇಲ್ಲಾಂದರೆ ಕಷ್ಟ ಆಯ್ತದೆ.